ಕನ್ನಡ ಭಾಷೆ, ಪರಂಪರೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಸುವಂತ ಒಂದು ಕಾರ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ ಭಾವಗೀತೆಗಳನ್ನು ತಗೊಂಡು ಅದರಲ್ಲಿರುವಂತ ವಿಷಯಗಳನ್ನ ಈ ಹೊಸ ಪೀಳಿಗೆಗೆ ತಿಳಿಸುವುದರ ಮುಖಾಂತರ ನಮ್ಮ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಅವ್ರ ಅರ್ಥ ಆಗ್ತದೆ. ಹಾಗೆಯೇ ಆ ಮುಂದಿನ ಜನಾಂಗ ಕೂಡ ಅದು ಕೊಂಡೋಗ್ಬೇಕಾದಂತ ಕಾರ್ಯಕ್ರಮಗಳು ಬಹಳ ಮುಖ್ಯ. ಕನ್ನಡ ಹಾಡುಗಳನ್ನು ಕೇಳಬೇಕು, ಅದು ಕಿವಿಯಲ್ಲಿ ಗುರುಗಬೇಕು. ನಮ್ಮ ಕನ್ನಡ ಶ್ರೀಮಂತಕ್ಕೆ ಇನ್ನು ಮುಂದಿನ ಜನಾಂಗಕ್ಕೆ ಹೋಗ್ಬೇಕನ್ನೋದೇ ಇದು ಮುಖ್ಯ ಉದ್ದೇಶ. ನಾವು ಈಗ ಅಬ್ಸರ್ವ್ ಮಾಡಿರ್ತೀವಿ ಎಲ್ಲಾ ಕಡೆ ಕನ್ನಡ ರಾಜ್ಯೋತ್ಸವ ಜೊತೆಗೆ ಕನ್ನಡ ಹಾಡುಗಳನ್ನ, ಸಿನಿಮಾ ಗೀತೆಗಳನ್ನ ಹಾಕೊಂಡು ಅದನ್ನೇ ಒಂದು ದೊಡ್ಡ ಇದು ತರ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಬಟ್ ನೀವು ಭಾವಗೀತೆಗಳನ್ನ ಚೂಸ್ ಮಾಡಿದ್ರೆ ತುಂಬಾ ಕವಿಗಳಿಗೆ ನಮನ ಸಲ್ಲಿಸ್ತಾ ಇದ್ರೆ ಇದ್ರ ಮೂಲಕ ಆ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬರುತ್ತೆ? ಹೌದು, ಈಗ ಏನಂದ್ರೆ ಮುಖ್ಯವಾಗಿ ಎಲ್ಲಾ ಕಡೆ ಈಗ ಕರೋಕೆ ಬಂದಿದ್ದಾವೆ, ಜೊತೆಗೆ ಸಿನಿಮಾಡುಗಳನ್ನೇ ಹಾಡ್ತಾರೆ. ನಾವ್ ಯಾಕೆ ಕವಿಗಳ ಭಾವಗೀತೆಗಳನ್ನ ತಗೊಂಡಿವಿ ಅಂದ್ರೆ ಅದು ಶ್ರೀಮಂತಿಕೆ ಇದೆ. ಸಿನಿಮಾ ಹಾಡುಗಳು ಸಾಹಿತ್ಯ ಸಂದರ್ಭಕ್ಕೆ ಅನುಗುಣವಾದ ಸಾಹಿತ್ಯ, ಇದು ಸಂದರ್ಭಕ್ಕೆ ಅನುಗುಣವಾದ ಸಾಹಿತ್ಯ ಅಲ್ಲ, ಇದು ಜೀವಂತವಾದ ಸಾಹಿತ್ಯ, ಸರ್ವಕಾಲಿಕ ಜೀವಂತ ಸಾಹಿತ್ಯ, ಪ್ರೌಢಿಮೆ ಉಳ್ಳಂತ, ಪಾಂಡಿತ್ಯ ಉಳ್ಳಂತ ಸಾಹಿತ್ಯ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರೇಟ್ ಪಡೆದಿರುವಂತ ಕವಿಗಳ ಜ್ಞಾನ ಭಂಡಾರ ಅದರಲ್ಲಿ ಇರುತ್ತೆ. ಹೀಗಾಗಿ ಅಂತ ಗೀತೆಗಳನ್ನ ಹಾಡೋದ್ರ ಮುಖಾಂತರ ಈ ನಾಡು ನುಡಿಗೆ ಒಂದು ಗೌರವ ಸಲ್ಲಿಸಂತಾಗುತ್ತೆ ನನ್ನ ಭಾವನೆ. ಅದಕ್ಕೋಸ್ಕರನೇ ಆ ಕವಿಗಳು ಬರೆದಂತ ಭಾವಗೀತೆಗಳನ್ನ ನಾವು ತಗೊಂಡಿದ್ವಿ. ಇದ್ರ ಮೂಲಕ ತುಂಬಾ ಜನ ಯುವ ಜನತೆಗೆ ನೀವು ಒಂದು ಒಳ್ಳೆ ಸಂದೇಶ ಕೂಡ ಕೊಡ್ತಾ ಇದ್ದೀರಾ. ಯಾಕಂದ್ರೆ ನಮ್ಮ ಕನ್ನಡ ಅಂದ್ರೆ ಬರೀ ಸಿನಿಮಾ ಗೀತೆಗಳಷ್ಟೇ ಅಲ್ಲದೆ ತುಂಬಾ ಜನ ಕವಿಗಳು ಇದ್ರು ನಮ್ಮ ದೇಶದಲ್ಲಿ ತರ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ? ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಕವಿಗಳು ನಮ್ಮಲ್ಲಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ನಾವು ಅತಿಥಿಗಳಿಗೂ ಕೂಡ ಹೂಗುಚ್ಛ ಕೊಡೋದ್ರ ಬದಲಾಗಿ ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿಗಳ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ಅದು ಈ ಕಾರ್ಯಕ್ರಮದ ವಿಶೇಷ. ಆಮೇಲೆ ಇಲ್ಲಿ ಸಿನಿಮಾ ಗೀತೆಗಳಲ್ದೇನೆ, ಸಿನಿಮಾ ಗೀತೆಗಳ ಇಲ್ಲದೇನೆ ನಾವು ಕವಿಗಳ ಗೀತೆಗಳನ್ನ ಹಾಡುವುದರ ಮುಖಾಂತರ ನಮ್ಮ ನಾಡು ನುಡಿ ಶ್ರೀಮಂತಿಕೆಯನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ನಾಡಿನ ಖ್ಯಾತ ಗಾಯಕರು ಬಂದಿದ್ದಾರೆ, ಅವರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಲ್ಲಾ ಆಡಿಯನ್ಸ್ ಕೂಡ ಉತ್ಸುಕತೆಯಿಂದ ನೋಡ್ತಾ ಇದ್ದಾರೆ. ಎಲ್ಲ ನಡೀತಾ ಇದೆ, ಸಂತೋಷ ಆಗ್ತಾ ಇದೆ. ಒಟ್ಟಾರೆ ಮುಖ್ಯ ಅತಿಥಿಗಳಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಗೋಪಾಲ್ ಗೌಡರು ಬರ್ತಾ ಇದ್ದಾರೆ ಉದ್ಘಾಟಕರಾಗಿ. ಶಿವರಾಜ್ ತಗಡಿಗೆ ಅವರು ಕೂಡ ಬರ್ತಾ ಇದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. ಜೊತೆಗೆ ನಮ್ಮ ಹಿರಿಯ ವಕೀಲರು ಎಲ್ಲ ಸಮೂಹ ಇದಕ್ಕೆ ನಮ್ಗೆ ಸಪೋರ್ಟಿವ್ ಆಗಿದೆ, ಅವರೆಲ್ಲ ಬಂದಿದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಆ ವೇದಿಕೆ ಕಾರ್ಯಕ್ರಮ ಶುರು ಆಗುತ್ತದೆ. ಈಗೆಲ್ಲ ನೋಡ್ತಾ ಇರಬಹುದು ಕಲರವ ಹೇಗಿದೆ ಅಂತ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಕನ್ನಡ ಕಲರವ ಭಾಷೆಯಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಆಚಾರ ವಿಚಾರದಲ್ಲಿ ಜನಗಳ ಒಂದು ಭಾವನೆಯಲ್ಲಿ ಕೂಡ ನಾವು ಕನ್ನಡತನ ತುಂಬ್ತಾ ಇದ್ದೀವಿ. ಅದು ಶ್ರೀಮಂತ ಕನ್ನಡತನ, ಅದು ನೀವು ನೋಡ್ತಾ ಇರ್ಬೋದು. ಇವಾಗ ನಮ್ಗೆ ಸಾಕ್ಷಿ ಆಗ್ತಾ ಇದೆ. ಇಷ್ಟೇ. ನಾನು ಪಂಪಾಪತಿ ಗದ್ದೆ ಅಂತ ವಕೀಲ ಮತ್ತು ಆಕಾಶವಾಣಿ ದೂರದರ್ಶನದ ಗಾಯಕ, ಜೊತೆಗೆ ಗಾನಂಗ ಸಂಸ್ಥೆ ಅಧ್ಯಕ್ಷ ಕೂಡ. ಸುಮಾರು 16 ವರ್ಷಗಳಿಂದ ಸಂಸ್ಥೆ ಮುಖಾಂತರ ಈ ತರ ಕಾರ್ಯಕ್ರಮಗಳನ್ನ, ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬರ್ತಾ ಇದ್ದೀವಿ.